ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ. ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕಾದ್ರೆ ನಾವು ಮುಂಚೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು, ಇಬ್ರು ಕೂಡ ಹೆಲ್ದಿ ಡಯಟ್ ಫಾಲೋ ಮಾಡಿರ್ಬೇಕು. ಫ್ರೂಟ್ಸ್, ವೆಜಿಟೇಬಲ್ಸ್, ಮನೆ ಊಟ, ಒಳ್ಳೆ ಹಾಸ್ಪಿಟಲ್ ಅಂಡ್ ಒಳ್ಳೆ ಡಾಕ್ಟರ್ ಗೈನಕಾಲಜಿಸ್ಟ್ ನೀವು ಸಜೆಸ್ಟ್ ಮಾಡಲೇಬೇಕು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ಟಾಪಿಕ್ ಬಂದು ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಅನ್ನೋದು ಒಂದು ಬ್ಯೂಟಿಫುಲ್ ಜರ್ನಿ ಇದ್ದ ಹಾಗೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಫಾಲೋ ಮಾಡಿದ್ದೆ, ಏನೆಲ್ಲ ಟಿಪ್ಸ್ ನನ್ಗೆ ಯೂಸ್ ಆಗಿತ್ತು ಅನ್ನೋದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡ್ಬೇಕಾದ್ರೆ ನಾವು ಮುಂಚೆ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಅಂಡ್ ನಾವು ಹೇಗೆಲ್ಲ ಹೆಲ್ದಿ ಆಗಿರ್ಬೇಕು, ಯಾವ ತರ ನಮ್ ಬಾಡಿನ ನಾವು ಮೇಂಟೈನ್ ಮಾಡಿರ್ಬೇಕು. ಹೆಣ್ಮಕ್ಳು ಅಷ್ಟೇ ಅಲ್ಲ, ಗಂಡ್ ಮಕ್ಳು ಅಂದ್ರೆ ಕಪಲ್ಸ್, ಬೋತ್ ಆಫ್ ದೇಮ್ ಇಬ್ರು ಕೂಡ ಹೆಲ್ದಿ ಡಯಟ್ ಫಾಲೋ ಮಾಡಿರ್ಬೇಕು. ನಮ್ ಬೇಬಿ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಇಬ್ರು ಕೂಡ ಹೆಲ್ದಿ ಡಯಟ್ ನ ಫಾಲೋ ಮಾಡ್ಲೇಬೇಕು. ಏನೆಲ್ಲ ನಾವು ಫಾಲೋ ಮಾಡ್ಬೇಕು, ಯಾವ ತರ ನಾವು ಪ್ರಿಕಾಷನ್ಸ್ ತಗೋಬೇಕು. ಪ್ರಿಕಾಷನ್ಸ್ ಅಂದ್ರೆ ಯಾವ ತರ ಹೆಲ್ದಿ ಡಯಟ್ ಆಗಿರ್ಬೋದು, ಫಿಸಿಕಲ್ ಆಕ್ಟಿವಿಟೀಸ್ ಆಗಿರ್ಬೋದು ಅಂಡ್ ಸಪ್ಲಿಮೆಂಟ್ಸ್ ಆಗಿರ್ಬೋದು, ಒಳ್ಳೆ ಗೈನಕಾಲಜಿಸ್ಟ್ ಆಗಿರ್ಬೋದು, ಏನೆಲ್ಲ ನಾವು ಸಜೆಷನ್ ತಗೋಬೇಕು ಅಂತ ನಾನು ಈ ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ಅಂಡ್ ಯೂಸ್ಫುಲ್ ಆಗಿರುತ್ತೆ ಈ ವಿಡಿಯೋ. ಕೊನೆ ತನಕ ವಿಡಿಯೋ ನೋಡಿ, ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋನ ನೋಡಿ ಪ್ರೆಗ್ನೆನ್ಸಿ ಪ್ರಯತ್ನ ಪಡ್ತಿರೋರ್ಗೆ ಶೇರ್ ಮಾಡಿ ಇದು. ಅಂಡ್ ಫಸ್ಟ್ ಪಾಯಿಂಟ್ ಬಂದು ನಾವು ಹೆಲ್ದಿ ಡಯಟ್ ಫಾಲೋ ಮಾಡ್ಬೇಕು. ಈಗ ನಾವ್ ತಿಂತಿರೋ ಫುಡ್ ಅಲ್ಲಿ ಈಗ ಏನು ನಮ್ಗೆ ಅಷ್ಟು ನ್ಯಾಚುರಲ್ ಆಗಿ ಒಳ್ಳೆ ಪ್ರೋಟೀನ್ ಆಗ್ಲಿ ವಿಟಮಿನ್ಸ್ ಆಗ್ಲಿ ಸಿಗ್ತಾ ಇಲ್ಲ. ಜಂಕ್ ಫುಡ್ ನ ಅವಾಯ್ಡ್ ಮಾಡಿ ಮನೇಲೆ ನಾವೇ ಪ್ರಿಪೇರ್ ಮಾಡ್ಕೊಂಡು ತಿನ್ಬೇಕು. ಫ್ರೂಟ್ಸ್, ವೆಜಿಟೇಬಲ್ಸ್, ಮನೆ ಊಟ, ಪ್ರೋಟೀನ್, ವಿಟಮಿನ್ಸ್ ನ ಕ್ಯಾಲರೀಸ್ನೆಲ್ಲ ನೀವು ಚೆನ್ನಾಗಿ ಬ್ಯಾಲೆನ್ಸ್ ಡಯಟ್ ಮಾಡಿದ್ರೆ ನೀಟಾಗಿರುತ್ತೆ, ಹೆಲ್ದಿಯಾಗಿ ನೀವು ಪ್ರೆಗ್ನೆನ್ಸಿ ಫಾಲೋ ಮಾಡ್ಬೋದು. ಸೆಕೆಂಡ್ ಒನ್ ಬಂದು ನಾವು ಒಳ್ಳೆ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಇರ್ಬೇಕು. ಲೈಕ್ ಏನು ಸ್ವಿಮ್ಮಿಂಗ್ ಆಗ್ಲಿ, ವಾಕಿಂಗ್ ಆಗ್ಲಿ. ವಾಕಿಂಗ್ ಇಸ್ ಮೇನ್ ಇಂಪಾರ್ಟೆಂಟ್. ವಾಕಿಂಗ್, ಸ್ವಿಮ್ಮಿಂಗ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್ ಯಾವ್ದಾರು ಆಗಿರ್ಬೋದು, ನಮ್ ಲೈಫ್ ಸ್ಟೈಲ್ ಅಲ್ಲಿ ನಾವು ಇನ್ವಾಲ್ವ್ ಮಾಡ್ಕೊಳ್ಳೇಬೇಕು. ಹೇಗೆ ನಾವು ಊಟ, ನೀರು ಎಲ್ಲ ಟೈಮ್ ತಗೊಳ್ತೀವೋ, ಈ ವಾಕಿಂಗ್, ಎಕ್ಸರ್ಸೈಸ್ ಇದೆಲ್ಲ ನಮ್ ಡೈಲಿ ರುಟೀನ್ ಆಗಿರ್ಬೇಕು. ಅವಾಗ ನಮ್ಗೂ ಹೆಲ್ದಿ ಬಾಡಿಯಾಗಿ ಪ್ರಿಪೇರ್ ಆಗುತ್ತೆ. ಅಂಡ್ ಥರ್ಡ್ ಒನ್ ಬಂದು ಫೋಲಿಕ್ ಆಸಿಡ್. ಫೋಲಿಕ್ ಆಸಿಡ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಬೇಬಿ. ಇದು ಫೋಲಿಕ್ ಆಸಿಡ್ ಇಂದ ಪ್ರೆಗ್ನೆಂಟ್ ಆಗ್ತೀವಿ ಅಂತ ಇಲ್ಲ, ಆಗೋದು ಇಲ್ಲ. ಇದು ಬೇಬಿಗೆ ಸ್ಪೈನಲ್ ಕಾರ್ಡ್ ಆಗ್ಲಿ, ಬ್ರೈನ್ ಆಗ್ಲಿ ವೆರಿ ಯೂಸ್ಫುಲ್ ಆಗುತ್ತೆ. ಗ್ರೋತ್ ಆಗ್ತಾ ಅದು ಬೇಬಿ ಗ್ರೋತ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಮುಂಚೆ ಎಲ್ಲ ತಗೊಳ್ತಿರ್ಲಿಲ್ಲ, ನಾವು ನೋಡಿದೀವಿ. ಲೈಕ್ ಲಿಪ್ಸ್ ಬ್ರೇಕಿಂಗು, ಸ್ಪೈನಲ್ ಕಾರ್ಡ್ ಅಬ್ನಾರ್ಮಲಿಟೀಸ್ ಜಾಸ್ತಿ ಬರ್ತಿತ್ತು, ಬೇಬಿ ಬಾರ್ನ್ ಆಗ್ತಿತ್ತು. ಈಗೆಲ್ಲ ಅದು ಅವಾಯ್ಡ್ ಮಾಡೋಕ್ಕೋಸ್ಕರ ಒಂದು ಒಳ್ಳೆ ಸಪ್ಲಿಮೆಂಟ್ ಅಂದ್ರೆ ಫೋಲಿಕ್ ಆಸಿಡ್ ಬಂದಿದೆ. ಅದನ್ನ ತಗೊಳ್ಳಿ. ಪೀರಿಯಡ್ 3 months ನೀವು ಪ್ರೆಗ್ನೆನ್ಸಿ ಪ್ಲಾನಿಂಗ್ ಮಾಡೋಕ್ಕಿಂತ ಮುಂಚೆ 3 months ಇಂದಾನೆ ಸ್ಟಾರ್ಟ್ ಮಾಡಿದ್ರೆ ಅದು ಒಳ್ಳೆ ಬೇಬಿ ಗ್ರೋತ್ ಆಗಕ್ಕೆ ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ಅಂದ್ರೆ ನೀವು ಒಳ್ಳೆ ಡಾಕ್ಟರ್ನ ಸಜೆಸ್ಟ್ ಮಾಡಿ ನೀವು ತಗೋಬಹುದು. ಒಳ್ಳೆ ಗೈನಕಾಲಜಿಸ್ಟ್ ನ ಇಲ್ಲ ಯಾವ್ದಾದ್ರು ನಿಮ್ಗೆ ಗೊತ್ತಿರೋ ಡಾಕ್ಟರ್ನ ಸಜೆಷನ್ಸ್ ತಗೊಂಡೆ ನೀವು ಫೋಲಿಕ್ ಆಸಿಡ್ ನ ಸ್ಟಾರ್ಟ್ ಮಾಡಿ. ಅಂಡ್ ಫೋರ್ತ್ ಪಾಯಿಂಟ್ ಬಂದು ಒಳ್ಳೆ ಡಾಕ್ಟರ್, ಒಳ್ಳೆ ಹಾಸ್ಪಿಟಲ್ ಅಂಡ್ ಒಳ್ಳೆ ಡಾಕ್ಟರ್ ಗೈನಕಾಲಜಿಸ್ಟ್ ನ ನೀವು ಸಜೆಸ್ಟ್ ಮಾಡ್ಲೇಬೇಕು. ಹೆಲ್ದಿಯಾಗಿ ಏನೆಲ್ಲ ತಿನ್ಬಾರ್ದು, ನಿಮ್ದು ಯಾವ್ದೇ ತರ ಡೌಟ್ ಇದ್ರು ಅವ್ರ ಹತ್ರ ನೀವು ಕೇಳಿ ಕ್ಲಿಯರ್ ಮಾಡ್ಕೋಬಹುದು. ಆವಾಗ ನಿಮ್ಗೆ ನಿಮ್ ಬಾಡಿ ಹೇಗಿದೆ, ಯಾವ ತರ ಸಪ್ಲಿಮೆಂಟ್ಸ್ ನ ತಗೋಬೇಕು, ಹೇಗ್ ಫಾಲೋ ಮಾಡ್ಬೇಕು ಒಳ್ಳೆ ಪ್ರೆಗ್ನೆನ್ಸಿಗೆ ಅನ್ನೋದು ಅವರು ಕೂಡ ಹೆಲ್ಪ್ ಮಾಡ್ತಾರೆ. ಏನ್ ಇಂಪಾರ್ಟೆಂಟ್ ಲೈಕ್ ಶುಗರ್ ಇರಬಾರ್ದು, ಥೈರಾಯ್ಡ್ ಇರಬಾರ್ದು, ಎನಿ ಅದರ್ ಇಶ್ಯೂಸ್, ಹೆಲ್ತ್ ಇಶ್ಯೂಸ್ ಇದ್ರೆ ಅದನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಕ್ಕೆ ಪ್ರಯತ್ನ ಪಡಿ. ಇಲ್ಲ ಅಂದ್ರೆ ತುಂಬಾ ಕಾಂಪ್ಲಿಕೇಶನ್ಸ್ ಆಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಫಾರ್ ಬಿಫೋರ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ. ನನ್ಗೆ ಗೊತ್ತಿದೆ ಅಂತ ನಾನು ನಿಮ್ಮ ಹತ್ರ ಹೇಳ್ತಾ ಇಲ್ಲ, ನಾನು ಫಾಲೋ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಶೇರ್ ಮಾಡ್ಕೊಂಡು ನಿಮ್ಗೂ ಒಳ್ಳೆ ಯೂಸ್ಫುಲ್ ಆಗುತ್ತೆ ಅಂತ. ಅಂಡ್ ಕಪಲ್ಸ್ ಇಬ್ರು ಕೂಡ ಹೆಲ್ದಿ ಆಗಿರ್ಬೇಕು. ಬರೀ ಹೆಣ್ಮಕ್ಳು ಮಾತ್ರ ಹೆಲ್ದಿ ಡಯಟ್ ಫಾಲೋ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು ಅನ್ನೋದೇನಿಲ್ಲ. ಇಬ್ರು ಹೆಲ್ದಿ ಡಯಟ್ ಫಾಲೋ ಮಾಡ್ಲೇಬೇಕು, ಇಬ್ರು ವಾಕಿಂಗ್ ಮಾಡ್ಲೇಬೇಕು. ಗೊತ್ತಿಲ್ದಲ್ಲೇ ಇರೋರು ಎಷ್ಟೊಂದ್ ಜನ ಇರ್ತಾರೆ, ಅವ್ರಿಗೆ ಶೇರ್ ಮಾಡಿ ಈ ವಿಡಿಯೋ. ಅವ್ರಿಗೂ ಯೂಸ್ಫುಲ್ ಆಗುತ್ತೆ, ಒಂದೊಳ್ಳೆ ಪ್ರೆಗ್ನೆನ್ಸಿ ಅವ್ರಿಗೂ ಸಿಗ್ಲಿ ಅಂತ ನಾನು ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂಡ್ ಯೂಸ್ಫುಲ್ ಆಗಿರುತ್ತೆ. ಯೂಸ್ಫುಲ್ ಆಗೋರ್ಗೆ ಈ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ವಿ ಮೀಟ್ ಯು ಆನ್ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.